ಜಾಗಿರಾಮ್ ಅಂತಾರೆ ವಿಚಾರ ಯಾಕೆ ಮೌನ? ನಾವು ಬರಿತಾ ಇದ್ದೀವಿ. ವಾಟ್ ಈಸ್ ದಿ ಸಸ್ಪೆನ್ಸ್ ಬಿಹೈಂಡ್ ದಿ ಸೀನ್ಸ್ ಅವರೇ ಬಂದು ಹೇಳ್ಬೇಕು. ನಾವು ಅವ್ರಿಗೂ ಲೂಪ್ ನಲ್ಲಿ ಕೊಂಡಿದ್ದೀವಿ ಫಸ್ಟ್ ದಿವಸದಿಂದ. ಬಿಕಾಸ್ ಈಸ್ ದಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಸಚಿವ ಅಂತ ಹೇಳಿದ್ರೆ ಅವರೇ ಹೆಡ್, ಅವ್ರಿಗೆ ಲೂಪ್ ನಲ್ಲಿ ಮಡಗಿದ್ದೀವಿ. ಬಟ್ ನಮಗೂ ತಿಳಿದಂಗೆ ಅದು ಒಂದ್ 3 ಗಂಟೆದು ಪಿಕ್ಚರ್ ನಡೀತದೆ ನೋಡಿ, ಸಸ್ಪೆನ್ಸ್ ಪಿಕ್ಚರ್. ಲಾಸ್ಟ್ ನಲ್ಲಿ ಗೊತ್ತಾಗೋದು ಇವ್ರು ಪಾಪ ಅದ್ ಏನ್ ಮಾಡ್ತಾವ್ರೆ ಏನಿಲ್ಲ ನಮಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಇವ್ರು ಸೈಲೆಂಟ್ ಆಗಿದ್ದಾರೆ, ಯಾಕೆ ಇವರು ಏನೋ ಒಂದು ಹೇಳಿಕೆಗಳು ಹೇಳ್ತಾ ಇಲ್ಲ. ಸ್ಪೆಷಲಿ ಮೈಸೂರಿಗೆ, ನಾನು ಬೇರೆ ಕಡೆಗೆ ವಿಚಾರ ನಾನು ಹೇಳ್ತಾ ಇಲ್ಲ. ಸ್ಪೆಷಲಿ ಮೈಸೂರ್ ಅಂಡ್ ಶ್ರೀರಂಗಪಟ್ಟಣ ಇನ್ ಜನ ಪಬ್ಲಿಕ್ ಇಂಟ್ರೆಸ್ಟ್ ಇದೆಯಲ್ಲ. ಇಷ್ಟೊಂದು ಹೇಳ್ತಾ ಇದ್ರೆ ಏನಂತ ಹೇಳೋಣ. ಇವಾಗ ಹೇಳಕ್ ಹೋಗಿರೋ ಇವಾಗ ದೊಡ್ಡ ಮಾತ ಹೇಳ್ಬಿಟ್ಟ ಅಂತ ಹೇಳ್ತಾರೆ. ಯು ಆರ್ ಇನ್ ದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್. ನೀವು ಮಿನಿಸ್ಟರ್ ಆಗಿ ನಿಮ್ ಟಿವಿಗೂ ಹೋಗ್ತಾ ಇಲ್ಲ ಅಂದ್ರೆ ದಟ್ ಈಸ್ ದಿ ಸಸ್ಪೆನ್ಸ್. ವಿ ಆರ್ ಸರ್ಚಿಂಗ್. ನಾವು ಹುಡುಕ್ತಾ ಇದ್ದೀವಿ ಏನ್ ಸಸ್ಪೆನ್ಸ್ ಇದೆ ಇದರ ಹಿಂದ್ಗಡೆ ಅಂತ. ಆ ಸಸ್ಪೆನ್ಸ್ ನಮಗೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ 3 ವರ್ಷದಿಂದ ಸುಮಾರು ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ. ಇವ್ರ ಆಫೀಸ್ಗೂ ಕಳಿಸ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ಸ್ಗೆ ಎಲ್ಲ. ಅಲ್ಲಿಂದ ವರ್ಗಾವಣೆ ಮಾತ್ರ ಆಗ್ಬಿಡ್ತದೆ. ಎಲ್ಲ ಹೋಗಿ ಒಂದ್ ಕಡೆ ಕೂತ್ಕೊಳ್ತದೆ. ಆ ಕೂತ್ಕೊಂಡು ಅಲ್ಲಿಂದ ಆಚೆ ಬರ್ತಾ ಇಲ್ಲ. ಹೂ ಇಸ್ ಬಿಹೈಂಡ್ ಇಟ್ ಅದ್ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಯಾರು ನೋಡೋರು? ನಮ್ ಸಚಿವರೇ ನೋಡ್ಬೇಕಾಗಿರೋದು. ನಾವು ನಿಮ್ ಮಾತಿಗೆ ಇವಾಗ ಸಚಿವರಿಗೆ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ಇಂಟರ್ವ್ಯೂನ್ ಆಗಿ ಮೈಸೂರಿಗೆ ಪ್ಲೀಸ್ ಆಗಿ. ಸುಮಾರು ಆಗ್ಬಿಟ್ಟೈತೆ. ಜನ ಪರವಾಗಿ ಮಾಡಿ, ನಮ್ಗೆ ಬೇಡ. ನನ್ಗೋಸ್ಕರ ನೀವೇನು ನೋಡಕ್ ಹೋಗ್ಬೇಡಿ. ಜನ ಪರವಾಗಿ ನಾನು ಹೇಳ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ನೀವು ಜನ ಪರವಾಗಿ ಒಂದ್ ಹೇಳಿಕೆ ಕೊಡಿ ಸಾಕು. ಒಂದ್ ಆಸೆ ಇರ್ತದೆ ನಮ್ಗೂನು, ಒಂದ್ ಹೇಳಿಕೆ ಬತ್ತು ಕಣಪ್ಪ, ಇಲ್ಲಿ ಏನೋ ಒಂದ್ ಒಳ್ಳೇದಾಗ್ಬೇಕು ಅಂತ ಒಂದು ಆಸೆ ಇರ್ತದೆ ನಮ್ಗೂನು. ಆ ಹೇಳಿಕೆನೇ ಬರ್ತಾ ಇಲ್ಲ. ನೋಡೋಣ ಅದ್ ಯಾವಾಗ ಕೊಡ್ತಾರೆ. ದಟ್ ಈಸ್ ಮೈ ಸ್ಟ್ರೆಂತ್. ಯಾಕಂತ ಹೇಳಿದ್ರೆ ಈ ರೋಡ್ ವಿಚಾರದಲ್ಲಿ ನಾವು ಓಡಾಡಿದೀವಿಲ್ಲ, ವೈಡ್ನಿಂಗ್ ಆಫ್ ದಿ ರೋಡ್ ಬಗ್ಗೆ. ಆ 5 ವರ್ಷ ಇವರು ನಮ್ಗೆ ಕಣ್ಣಿಂದ ರಕ್ತ ಸುರಿಸ್ಬಿಟ್ಟವ್ರೆಲ್ಲ. ಆ ಎಕ್ಸ್ಪೀರಿಯನ್ಸ್ ನಮ್ಗೆ. ಇಲ್ಲಿ ಏನನ ಒಂದ್ ಯಾವ್ದನ ಒಂದ್ ತಿಗ್ದು ಇಶ್ಯೂ, ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಿದ್ದು ಇಶ್ಯೂ ಮುಡಿದ್ರೆ ನಾನು ವಿತೌಟ್ ದಾಖಲೆ ನಮಗೂ ಹೆದರಿಕೆ ಇರ್ತದೆ. ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದಿ ಲಾ ಅಂತ. ಅವ್ರು ಏನ್ ಮಾಡ್ತಾರೆ ಅದ್ ಗೊತ್ತಿಲ್ಲ ನಮ್ಗೆ. ನಮ್ಗೆ ನಾವು ತಿಳಿದಿದ್ದೀವಿ, ಇಟ್ ಈಸ್ ಅಗೇನ್ಸ್ಟ್ ದಿ ಸಿಸ್ಟಮ್, ಇಟ್ ಈಸ್ ಅಗೇನ್ಸ್ಟ್ ದಿ ಲಾ. ಇದೆಲ್ಲ ತಪ್ಪ ಹಾಕೂಡ್ದು. ಅದೇ ಏನ ಹೇಳೋದು ಮುಂಚೆ ನಾನು ದಾಖಲೆ ನೋಡ್ತೀವಿ, ದಾಖಲೆ ವಸೂಲಿ ಮಾಡ್ತೀವಿ. ಇವಾಗ ಈ ನಡುವೆ ದಾಖಲೆ ಎಲ್ಲ ಸರಿಯಾಗಿ ಬರ್ತಾ ಐತೆ, ನೋಡ್ತಾ ಇದ್ದೀವಿ. ದಾಖಲೆ ಬರ್ತಾ ಇರಲಿದ್ದು ಒಂದ್ ಟೈಮ್ ಇತ್ತು. ಇವಾಗ ದಾಖಲೆ ಎಲ್ಲ ಸರಿಯಾಗಿ ಬರ್ತಾ ಐತೆ. ಎಲ್ಲೋ ಅಡ್ಗೋಡೆ ಮೇಲೆ ಮಡಿಕ್ತಾವ್ರೆ. ಎಲ್ಲ ಒಂದ್ ಕಡೆ ಸ್ಟ್ರೇಟ್ ಅವೇ ಆನ್ಸರ್ಸ್ ಬರ್ತಾ ಇದೆ. ಅಲ್ಲೂ ಎಲ್ಲ 101% ಸರಿಗಿದ್ದಾರೆ ಅಂತ ಹೇಳಕ್ ಹೋಗಲ್ಲ. ಅಡಗೋಡೆ ಮೇಲೆ ಮಡಿಕ್ತಾರೆ. ಮಡಿಕ್ಬಿಟ್ಟಿನೇ ಅಲ್ಲೇ ಕರಪ್ಷನ್ಸ್ ನಡೀತಾರದು. ಕರಪ್ಷನ್ಸ್ ಆಗ್ಬೇಕು. ದಾಖಲೆ ಇಲ್ಲ ಅಂದ್ರೆ ನಾನು ಕತ್ಲೆನಲ್ಲಿ ಬಾಣನೇ ಬಿಡಲ್ಲ. ಫೈನಲಿ ಅಲ್ಲ, ಈಗ ಆಲ್ಮೋಸ್ಟ್ ಫೈನಲಿ ಹೇಳಿ ಸರ್, ಎಷ್ಟೇ ದಾಖಲೆಗಳು ದಾಖಲೆಗೆ ಉತ್ತರಗಳು ಯಾವ ಲಾಸ್ಟ್ ಮಟ್ಟಕ್ಕೆ ಇವಾಗ ನಮ್ಗೆ 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ನಿಮ್ ಮೀಡಿಯಾನಲ್ಲಿನೂ ನಾನು ಯಾರ ಮೇಲೆ ಭರೋಸೆ ಮಾಡ್ತಾ ಇಲ್ಲ ಅಂತ ಇಲ್ಲ, ಎಲ್ಲ ಭರೋಸೆನವ್ರೆ. ಬಟ್ ಸಮಥಿಂಗ್ ಯಾರೋ ಇವಾಗ ನೀವು ಧೈರ್ಯ ತಗೊಂಡು ಬಂದ್ಬಿಟ್ಟಿದ್ದೀರಿ ಆಚೆ. ಯಾರೋ ಒಬ್ಬ ಇಬ್ರು ನಮ್ ಕಡೆನವರು ಬಂದ್ಬಿಡ್ತಾರೆ, ಬೇರೆಯವರು ಧೈರ್ಯ ತಗೊಳ್ಳಿಲ್ಲ. ಅವ್ರಿಗೆ ಏನೇನಿದೆ ಗೊತ್ತಿಲ್ಲ. ಬಟ್ ಫ್ರಮ್ ದಿ ಮೈಸೂರು ಮಟ್ಟಕ್ಕೆ ಕೆಳಗಡೆ ಮಟ್ಟದಲ್ಲಿ ಎಲ್ಲ ಮೀಡಿಯಾನವರು ನನಗೆ ಸಪೋರ್ಟ್ ಮಾಡಿದ್ರೆ ನಾಳೆದ್ದು ಆಗೋದು ಇದು ಪರಿಹಾರ ನಾಳೆ ಆಗ್ಬೋದು ಅಂತ ನಮಗೂ ಒಂದು ವಿ ಆರ್ ವೇಟಿಂಗ್ ಫಾರ್ ದಟ್ ಅಪರ್ಚುನಿಟಿ. ಮೂಲೆ ಮೀಡಿಯಾ ಇಸ್ ದಿ 4th ಪಿಲ್ಲರ್ ಆಫ್ ಅವರ್ ಡೆಮೋಕ್ರಸಿ ಸೆಟಪ್. ಇವರಿಂದ ನನಗೆ ಸಪೋರ್ಟ್ ಆಗ್ತದೆ. ಕೆಳಗಡೆಯಿಂದ ದೊಡ್ಡವ್ರ ಗಂಟೆ ಇರಲಿ, ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ದೀನಿ, ಪ್ಲೀಸ್ ನಮ್ಮ ಈ ಸ್ಟ್ರಗಲ್ಗೆ ಇಟ್ ಈಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್, ನಾಟ್ ಅಲಿಮುಲ್ಲಾ ಶರೀಫ್ ಇಂಟ್ರೆಸ್ಟ್, ಪಬ್ಲಿಕ್ ಇಂಟ್ರೆಸ್ಟ್. ಪ್ಲೀಸ್ ನಮ್ಗೆ ಎಲ್ಲ ಹಿಂದಡೆ ಮಟ್ಟಕ್ಕೆ ತಳ್ಳಿಬಿಟ್ಟವ್ರೆ ನಮ್ಮ ಜನಕ್ಕೆ. ನೀವೆಲ್ಲ ಆಚೆ ಬಂದು ಸ್ವಲ್ಪ ಬಾವಿಯಿಂದ ನೀರು ಎಳಿದಂಗೆ ನಮ್ಗೂ ಎಳ್ಕೊಂಡ್ರೆ ಆಚೆ ನೀವು, ನಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಒಬ್ಬರನ್ನ ಚೇರ್ಮನ್ ಮಾಡಿದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವಾಗ ಅವರು ಬಂದು 2 ತಿಂಗಳಾಗೈತೆ.
ಬೆಂಬಲ ಅಗೇನ್ಸ್ಟು ನಾವು ತೀರ್ಮಾನ ಮಾಡ್ಕೊಳಕ್ ಆಗಲ್ಲ ಜಲ್ದಿ ಅರ್ಜೆಂಟಾಗಿ. ಅವ್ರಿಗೂ ಎಲ್ಲ ನಮ್ಮ ಇಶ್ಯೂಸ್ ಎಲ್ಲ ಮುಟ್ಟೈತೆ. ಮುಟ್ಲಿಲ್ಲ ಅಂತ ಅವರು ಡಿನೈನೂ ಮಾಡ್ದಂಗಿಲ್ಲ. ಬಿಕಾಸ್ ಎಲ್ಲ ಅವರು ಕೇಳವ್ರೆ, ನೋಡವ್ರೆ, ಒಂದ್ ಕಡೆ ಎಲ್ಲೋ ಹೇಳವ್ರೆ. ಅಲೀಮ್ ಏನ್ ಕೊಡ್ತಾವನೆ ಆ ಇಶ್ಯೂ ನೋಡ್ತೀನಿ ಅಂತ ಹೇಳಿಲ್ಲ ಅವರು. ಚೇಂಜಸ್ಗೆ ಬರ್ತಾ ಇರೋದು, ನಾನು ಚೇಂಜಸ್ ಮಾಡ್ತೀನಿ ಅಂತ ಹೇಳವ್ರೆ. ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರು ಹೇಳವ್ರೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತಿದೆ ಇಲ್ಲಿ ಏನೇನೋ ಅವರ ನಡೀತೈತೆ ಅಂತ, ಏನೇನೋ ನಡೆದೈತೆ ಅಂತ ಅವ್ರಿಗೆ ಗೊತ್ತಿರೋದು. ಆ ಡಿಸ್ಕನ್ಸ್ ಎಲ್ಲ ಮೇಲ್ಗಡೆ ಆಗಿರುತ್ತೇನೆ ಅವರು ನಾನು ಚೇಂಜಸ್ಗೆ ಬರ್ತಾ ಇರೋದು ಅಂತ ಹೇಳಿರೋದು ಅಂತ ನಾನ್ ತಿಳ್ಕೊಂಡು ಬಂದು ಹೇಳವ್ರೆ. ಎಲ್ಲ ನಾನು ಚೇಂಜಸ್ ಮಾಡ್ತೀನಿ ಅಂತ ಹೇಳವ್ರೆ, ವಾಯ್ದೆ ಮಾಡವ್ರೆ, ಆನ್ ರೆಕಾರ್ಡ್ ಹೇಳವ್ರೆ. ದಟ್ ಮೀನ್ಸ್ ಏನೇನ್ ಫಿಶಿ ನಡೆದೈತೆ, ಏನೇನ್ ಅಕ್ರಮಗಳು ನಡೆದೈತೆ ಅಂತ ಇವ್ರಿಗೂ ತಿಳಿವಳಿ ಇದೆ ಅಂತ, ಮೇಲ್ಗಡೆ ಮಟ್ಟದಲ್ಲಿ ಎಲ್ಲ ಡಿಸ್ಕಷನ್ಸ್ ಆಗೈತೆ ಅಂತ. ಬಿಕಾಸ್ ದೇ ಆರ್ ದಿ ಒನ್ ಹೂ ಆರ್ ಇನ್ ಕಮಾಂಡ್ ಆಫ್ ದಿ ಸಿಸ್ಟಮ್ ಇನ್ ಮೈಸೂರು. ಸೊ ಇದೆಲ್ಲ ಈ ಮಟ್ಟದಲ್ಲಿ ನಾನು ನಮ್ಮ ಎಕ್ಸ್ಪೀರಿಯನ್ಸ್, ತಿಳಿವಣಿ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ. ಇಫ್ ಸಪೋಸ್ ನೀವು ಕೇಳಿದ್ದು ಕ್ವಶನ್ಗೆ ಇಲ್ಲ ನಾನು ಅದೇ ಕೆರೆಯಲ್ಲಿ ಅದೇ ಇದ್ನಲ್ಲಿ ನಾನು ಇರ್ತೀನಿ ಅಂತ ಹೇಳಿದ್ರೆ ನಾವು ಏನೂ ಮಾಡ್ಕೊಳಕ್ ಆಗಲ್ಲ. ದೇರ್ ಆರ್ ವೆರಿ ಮಚ್ ಹೈಯರ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಅಪ್ರೋಚ್ ಮಾಡಿ ಅಷ್ಟೇ. ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಹೇಳಿ, ಯಾವ್ದ್ರ ಒಂದು ಪಾರ್ಟಿ ಫೇವರ್ ಆಗಿ ನರಸಿಂಹರಾಜ ಕ್ಷೇತ್ರದಲ್ಲಿ ಪಾಲಿಟಿಕ್ಸ್ ನಲ್ಲಿ ನಾವು ಜನಕ್ಕೆಲ್ಲ ಗೊತ್ತಿದೆ. ಅಫಿಲಿಯೇಷನ್ಸ್ ನನ್ಗೆ ಇದೆ, ಇಲ್ಲ ಅಂತ ಇಲ್ಲ, ನಾವು ಓಟ್ ಕೊಡ್ಲೇಬೇಕು, ಆ ಪ್ರಶ್ನೆ ಬೇರೆ. ಬಟ್ ಈ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಆ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಇದು ಅದು ಅಂತ ನಾವು ಕೆಲಸ ಎಲ್ಲೂ ಮಾಡಲೂ ಇಲ್ಲ, ಮಾಡೋದು ಇಲ್ಲ. ಬಿಕಾಸ್ ಇದೆಲ್ಲ ನಾವು ಓಡಾಡ್ತಾ ಇರೋದು ನಮ್ಮ ಸ್ವಂತ ದುಡ್ಡಿನಲ್ಲಿ. ಯಾರನ್ನ ಒಬ್ಬ ಮೈಸೂರಿನಲ್ಲಿ ನೀವು ಓಡಾಡೋದು ಟೈಮ್ನಲ್ಲಿ ₹1 ಕೊಟ್ಟವನೆ ಈ ಓಡಾಡಕ್ಕೆ ಅಂತ ಹೇಳ್ಬಿಡಿ, ₹1 ಇನ್ಶಾಲ್ಲ. ಚಾಲೆಂಜ್ ಇಲ್ಲ, ಇದು ನಮ್ ದೇವ್ರು ನೋಡ್ತಾವನೆ, ಒಂದ್ ಟೀನು ಕುಡಿಯಲ್ಲ ನಾವು. ಪಬ್ಲಿಕ್ ಇಶ್ಯೂ ಇದು, ಅವ್ರು ಹಕ್ಕಿದೆ. ಇವಾಗ ನೀವು ಕೇಳಿದ್ದು ಮಾತಿನಲ್ಲಿ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಇರ್ಲಿ, ಬಿಜೆಪಿ ಇರ್ಲಿ, ಯಾರನ ಇರ್ಲಿ, ಜನಕ್ಕೆ ಅವರು ನೋಡ್ಲೇಬೇಕು. ಪಬ್ಲಿಕ್ ಇಂಟ್ರೆಸ್ಟ್ ಇದು, ಅವ್ರ ಅಂಡರ್ನಲ್ಲಿನ ಬರೋದಿಲ್ಲ. ನಮ್ದೇನ್ ಸ್ವಂತ ಆಸ್ತಿ ಇಲ್ಲ. ಸ್ವಂತ ಆಸ್ತಿಗಳು ಇದ್ರು ಡಿಪಾರ್ಟ್ಮೆಂಟ್ ಅವ್ರ ಒಳಗಡೆನೆ ಇರೋದು. ಆ ಡಿಪಾರ್ಟ್ಮೆಂಟ್ಗೆ ಅವ್ರ ಕಡೆಯಿಂದ ಸೀರಿಯಸ್ ಆಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಕೇಳ್ಕೊಳ್ಳೋದು, ಸರ್ ಫಸ್ಟ್ ಸಲಿ ಈ ಚಾನಲ್ ಇಂದ ನಿಮ್ಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ಕೊಂತೀನಿ. ವಕ್ಫ್ ಸಂಬಂಧಪಟ್ಟಿದ್ದು ಸ್ಪೆಷಲಿ ಮೈಸೂರ್ಗೆ ಪ್ಲೀಸ್ ಏನೋ ಒಂದ್ ಮಾಡ್ಬಿಟ್ಟು ಇಂಟರ್ವ್ಯೂನ್ ಆಗಿ ನೀವು ಕೇಳಿ. ಬಿಕಾಸ್ ಸುಮಾರು ದಾಖಲೆ ನಿಮ್ಮ ಆಫೀಸ್ಗೂ ನಾನು ಕೊಟ್ಟಿದ್ದೀನಿ, ಇಲ್ಲ ಅಂತ ಇಲ್ಲ. ವರ್ಗಾವಣೆ ಮಾತ್ರ ಆಗೈತೆ, ಇಲ್ಲ ಅಂತ ಇಲ್ಲ. ಬಟ್ ನೀವು ಪರ್ಸನಲ್ ಆಗಿ ಇಂಟರ್ವ್ಯೂನ್ ಆಗಿ ನಿಮ್ ಕ್ಷೇತ್ರ ಇದು. ಇದಿಷ್ಟು ನೋಡಿದ್ರಲ್ಲ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಅವರ ಮಾತಾಗಿದ್ದು. ಕ್ಯಾಮೆರಾ ಪರ್ಸನ್ ಭರತ್ ಒಂದಿಗೆ ಸೂರ್ಯ, ಸ್ಟೇಟ್ ಟಿವಿ ಕನ್ನಡ, ಇದು ರಾಜ್ಯದ ಭವಿಷ್ಯಕ್ಕಾಗಿ.